ನಮಸ್ಕಾರ ವೀಕ್ಷಕರೇ, ಸಿದ್ದರಾಮಯ್ಯ ಅವರು ಈಗ ಫುಲ್ ಚುರುಕಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಕುರ್ಚಿ ಕದನಕ್ಕೆ ಬಿಗ್ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಕೋಗಿಲು ವಿವಾದ ಸರ್ಕಾರದ ಕೊರಳಿಗೆ ಸುತ್ತಿಕೊಂಡಿರುವಾಗಲೇ ಸಿಎಂ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಕೇರಳ ರಾಜಕಾರಣದ ಕಡೆಗೆ ಸಿದ್ದು ಮುಖ ಮಾಡಿದ್ದಾರೆ. ಕುರ್ಚಿ ಕಸರತ್ತು ನಡೆಯುತ್ತಿರುವ ಸಂದರ್ಭದಲ್ಲಿ ಯಾಕೆ ಈ ಮಹತ್ವದ ಹೆಜ್ಜೆ ಅನ್ನೋದೇ ಈಗ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಎಲೆಕ್ಷನ್ ಇದೆ ಅನ್ನೋದು ಒಂದು ಕಡೆ ಆದರೆ ಇದರಲ್ಲಿ ಮತ್ತೊಂದು ರಹಸ್ಯವೂ ಅಡಗಿದೆ. ಸಿದ್ದರಾಮಯ್ಯ ಅವರ ಜಾಣ ನಡೆಗಳಲ್ಲಿ ಇದೂ ಕೂಡ ಒಂದು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ 2 ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ. ಅಷ್ಟೆಲ್ಲ ಎಚ್ಚರಿಕೆಯನ್ನು ನೀಡಿದ್ರು ಕೂಡ ಈ ಹಂತದಲ್ಲೂ ಅವರ ಬೆಂಬಲಿಗರ ಆಕ್ರೋಶ ಆವೇಶ ಎದ್ದು ಕಾಣಿಸ್ತಾ ಇದೆ. ಡಿಕೆ ಬೆಂಬಲಿಗರು ಜನವರಿ ಮೊದಲ ವಾರದಲ್ಲಿ ಕಾದು ನೋಡಿ ಅಂತ ಹೇಳಿದ್ರು. ಆದರೆ ಕುರ್ಚಿ ಬದಲಾವಣೆ ಕಸರತ್ತು ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಈ ವರ್ಷದ ಬಜೆಟ್ನ ಯಾರು ಮಂಡಿಸ್ತಾರೆ ಅನ್ನುವ ಕುತೂಹಲ ಸಾರ್ವಜನಿಕ ವಲಯದಲ್ಲಿ, ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸಿತ್ತು. ಸೈಲೆಂಟ್ ಆಗಿ ಡಿಕೆ ಶಿವಕುಮಾರ್ ಅವರು ಕೂಡ ಮುಂದಿನ ಬಜೆಟ್ಗೂ ತಯಾರಿಯನ್ನು ಮಾಡಿಕೊಂಡಿದ್ರು ಅಂತಲೂ ಹೇಳಲಾಗ್ತಾ ಇತ್ತು. ಆದರೆ ಬಜೆಟ್ ಪೂರ್ವಭಾವಿ ಸಭೆಗೆ ಸಿಎಂ ಸಿದ್ದು ಮುಂದಡಿ ಇಟ್ಟಿದ್ದಾರೆ. ಈ ವಿಚಾರವಂತೂ ಡಿಕೆ ಅವರಿಗೆ ಅರಗಿಸಿಕೊಳ್ಳಲಾಗದ ಏಟು. ಆದರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಆತ್ಮವಿಶ್ವಾಸವನ್ನು ನೋಡಿದ್ರೆ ಜನವರಿ 9ಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ಯಾ? ಕರ್ನಾಟಕದ ಮುಖ್ಯಮಂತ್ರಿ ಬದಲಾಗ್ತಾರಾ? ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗಿಳಿದು ಹೊಸ ಮುಖ್ಯಮಂತ್ರಿ ಪಟ್ಟಕ್ಕೆ ಬರ್ತಾರಾ ಅನ್ನುವ ಕುತೂಹಲ ಗರಿಗೆದರಿದೆ. ಹಾಗಾದ್ರೆ ಏನಿದು ಸಿದ್ದರಾಮಯ್ಯ ಅವರು ಹೆಣೆದ ರಣಬಲೆ? ಡಿಕೆಗೆ ಸಿಹಿನಾ ಕಹಿನಾ? ಜನವರಿ 9ಕ್ಕೆ ಅಷ್ಟಕ್ಕೂ ಆಗೋದೇನು? ಮುಖ್ಯಮಂತ್ರಿ ಕುರ್ಚಿಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಕೇರಳ ರಾಜಕಾರಣಕ್ಕೆ ಸಿದ್ದು ಧುಮುಕಿದ್ಯಾಕೆ? ಕುತೂಹಲ ಮೂಡಿಸಿದ ಟಗರು ನಡೆ ಏನು? ಆ ಎಲ್ಲದರ ಬಗ್ಗೆ ಕುತೂಹಲಕಾರಿ ವರದಿ ಇದೆ, ನೋಡೋಣ. ವೀಕ್ಷಕರೇ, ಸದ್ಯದ ರಾಜಕಾರಣವನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ. ಶಿವಕುಮಾರ್ ಅವರಂತೂ ಭಾರೀ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದರಲ್ಲಿ 2 ಮಾತಿಲ್ಲ. ತಮ್ಮ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಮಾಡಿದ್ದು, ತಮ್ಮ ನಾಯಕರನ್ನ ಮೆಚ್ಚೋದೇನು, ಹೈಕಮಾಂಡನ್ನು ಹೊಗಳಿದ್ದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇನ್ನೂ ರಾಜಕೀಯದಲ್ಲಿ ಅಷ್ಟರ ಮಟ್ಟಿಗೆ ಅನುಭವವೇ ಇಲ್ಲದಂತಹ, ಜನರ ಸೇವೆಯಲ್ಲಿ ಅನುಭವವೇ ಇಲ್ಲದಂತಹ ಪ್ರಿಯಾಂಕಾ ಗಾಂಧಿ ಅವರನ್ನು ಪ್ರಧಾನಮಂತ್ರಿಯಾಗಿ ನೋಡುವ ಆಸೆ ಇದೆ ಅನ್ನೋಷ್ಟರ ಮಟ್ಟಿಗೆ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಕುಟುಂಬದ ಮನವೊಲಿಸುವ ಪ್ರಯತ್ನವನ್ನು ಮಾಡಿದರು. ಆ ನಿರೀಕ್ಷೆ ಎಲ್ಲವೂ ಹುಸಿಯಾಯಿತು ಅಂದಾಗ, ನಿರಾಸೆಯಾದಂತಹ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಕಾರ್ಯಕರ್ತ, DCM ಆಗಿ ಮುಂದುವರೆದ್ರೇನೆ ಇಷ್ಟ ಅನ್ನುವ ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಅಲ್ಲಿಗೆ ಡಿಕೆ ಅವರ ಯಾವ ಲೆಕ್ಕಾಚಾರವೂ ಸದ್ಯಕ್ಕೆ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಈ ವೇಳೆಗೆ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ, ಕಾಂಗ್ರೆಸ್ ಮನೆಯಲ್ಲಿನ ಈ ಸಿಎಂ ಕುರ್ಚಿ ಕಾಳಗಕ್ಕೆ ಜನವರಿ 15ರವರೆಗೆ ಅಲ್ಪ ವಿರಾಮ ಬಿದ್ದಿದೆ. ಆದರೆ ಪಟ್ಟದ ಪಗಡೆಯಾಟ ಇನ್ನೂ ನಿಂತಿಲ್ಲ. ಅದು ಕಂಡು ಕಾಣದಂತೆ ಒಳಗೊಳಗೆ ನಡೀತಾ ಇದೆ. ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ಉರುಳಿಸಿರುವಂತಹ ಈ ಅಹಿಂದ ಶಕ್ತಿ ಪ್ರದರ್ಶನವೂ ಕೂಡ ಒಂದು. ಸಿಎಂ ಸಿದ್ದು ಅವರ ತವರು ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಸಜ್ಜಾಗ್ತಾ ಇದೆ. ಇದರ ನಡುವೆ ಒಂದು ಟ್ವಿಸ್ಟ್ ನೋಡಿ. ಜನವರಿ 6 ಅಥವಾ ಜನವರಿ 9ಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸ್ತಾರೆ ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಅವರು ಶರಣರನ್ನ ಮುಂದಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರೇನು ಹೇಳಿದ್ರು? ಜನವರಿ 6 ಅಥವಾ 9ಕ್ಕೆ ಡಿಕೆ ಅಧಿಕಾರವನ್ನು ಹಿಡಿತಾರೆ. ಇದು 200% ಕಾನ್ಫಿಡೆನ್ಸ್ ಇದೆ ಇದರ ಮೇಲೆ ನನಗೆ. ಈ 2 ಡೇಟ್ನಲ್ಲಿ ಅಧಿಕಾರ ಸಿಕ್ಕೇ ಸಿಗುತ್ತೆ. ಈಗಲೂ ಸಹ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿದ್ರು. ನನಗೆ ವಿಶ್ವಾಸ ಇದೆ, ಡಿಕೆ ಅವರು ಸಿಎಂ ಆಗೇ ಆಗ್ತಾರೆ, ಶರಣರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಒಂದು ಬಾಂಬ್ ಸಿಡಿಸ್ತಾರೆ. ಡಿಕೆ ಅವರು, ಅವರ ಬೆಂಬಲಿಗರು ಎಷ್ಟೇ ಪ್ರಯತ್ನ ಪಟ್ಟರು ಕುರ್ಚಿ ಮೇಲೆ ಹಿಡಿತ ಬಿಟ್ಟು ಹೋಗಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಅವರು ಈಗ ಸಾಬೀತುಪಡಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಅವರು ಬೆಳಗಾವಿ ಅಧಿವೇಶನದಲ್ಲೂ ಗುಡುಗಿದ್ರು, ನನಗೆ ರಾಜಕೀಯ ನಿಶಕ್ತಿ ಅನ್ನೋದೇ ಇಲ್ಲ, 5 ವರ್ಷ ನಾನೇ ಸಿಎಂ. ಈ ರೀತಿ ಬೆಳಗಾವಿ ಅಧಿವೇಶನದಲ್ಲೂ ಪುನರುಚ್ಚಾರ ಮಾಡಿದ್ರು. ಅವರ ಮಾತಿನ ದಾಟಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಈ ಅವಧಿಗೆ ಮಾತ್ರ ಅಲ್ಲ, ಮುಂದಿನ ಅವಧಿಗೂ ನಾನೇ ಸಿಎಂ ಆಗ್ತೀನಿ ಅನ್ನುವಂತಿತ್ತು. ಈಗ ನೋಡಿ, ಈ ಡಿಕೆಗೆ ಯಾವ ರೀತಿಯಾಗಿ ತಮ್ಮ ನಡೆಯಲ್ಲೇ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತ. ಅವರ ಈ ಆಕ್ಷನ್ ಇದೆಯಲ್ಲ, ಇದು ಖಂಡಿತವಾಗ್ಲೂ ಡಿಕೆ ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶಿವಕುಮಾರ್ ಅವರು 1 ಹೆಜ್ಜೆ ಇಟ್ಟರೆ ಸಿದ್ದರಾಮಯ್ಯ ಅವರು 5 ಹೆಜ್ಜೆ ಮುಂದಿಡ್ತಾರೆ. ಅದು ಯಾವ ರೀತಿಯ ಶಾಕ್ ಅಂತ ಹೇಳಿದ್ರೆ, ಈ ತಿಂಗಳಿಂದಲೇ ಬಜೆಟ್ ಪೂರ್ವಭಾವಿ ಸಭೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಈಗೇನು ಗೊಂದಲ ಇದೆ ಅದಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಪ್ರಯತ್ನ ಇದು. ಈಗ ಕುರ್ಚಿ ಸಿಗಬೇಕು ಅಂದರೆ ಬಹಳ ಸಿಂಪಲ್. ರಾಜಕೀಯದಲ್ಲಿ ಆಗಬೇಕಾಗಿರೋದು ಇಷ್ಟೇ. ಪಕ್ಷದಲ್ಲಿ ತಮ್ಮ ಪ್ರಭಾವ ಏನು, ತಮ್ಮ ಹಿಡಿತ ಏನು ಅನ್ನೋದನ್ನು ಒಂದಲ್ಲ ಒಂದು ಮಾರ್ಗದಲ್ಲಿ ಈ ಇಬ್ಬರೂ ನಾಯಕರು ಸಾಬೀತುಪಡಿಸ್ಕೊಳ್ಬೇಕು. ಇನ್ನು ಕಾಂಗ್ರೆಸ್ ಹೈಕಮಾಂಡ್ಗೂ ಬಹಳ ಚೆನ್ನಾಗಿ ಗೊತ್ತಿದೆ, ಏನಾದರೂ ಸ್ವಲ್ಪ ಎಡವಟ್ಟಾದರೂ ಕಾಂಗ್ರೆಸ್ ಪಾಲಿಗೆ ಈಗ ಗಟ್ಟಿಯಾಗಿರುವಂತಹ ಏಕಮಾತ್ರ ರಾಜ್ಯ ಕರ್ನಾಟಕವನ್ನು ಮರೆತೇ ಬಿಡಬೇಕಾಗುತ್ತೆ ಅನ್ನೋದು.
ಹೀಗಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಆ ಗಟ್ಟಿತನ, ಧೈರ್ಯ ಕೈ ನಾಯಕರಿಗೆ ಇಲ್ಲ. ಇನ್ನೊಂದು ಕಡೆ ಕೈ ಹೈಕಮಾಂಡ್ ನಾಯಕರಲ್ಲೇ ಒಂದು ರೀತಿಯ ಮಿಶ್ರ ಅಭಿಪ್ರಾಯ ಇದೆ. ಕೆಲವರು ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅಂತಿದ್ದಾರೆ, ಇನ್ನು ಕೆಲವರು DK ಅವರ ಪರ ಇದ್ದಾರೆ. ಆದರೆ ಅಂತಿಮ ನಿರ್ಧಾರ ರಾಹುಲ್ ತೆಗೆದುಕೊಳ್ತಾರೆ ಅನ್ನೋದು ಕಾಂಗ್ರೆಸ್ ವಲಯದ ಮಾತು. ಈಗ ಈ ಗೊಂದಲದ ನಡುವೆನೇ ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ ನೋಡಿ, ಒಂದು ದೊಡ್ಡ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದು ಕೂಡ DK ಅವರಿಗೆ ಆಘಾತ. ಸಿದ್ದರಾಮಯ್ಯ ಅವರು ಕೇರಳದಲ್ಲಿ ತಮ್ಮ ಅಹಿಂದ ಸಂಪರ್ಕಗಳನ್ನು ಬಲಪಡಿಸೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಪಕ್ಷದೊಳಗೆ ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ. ಈ ಪ್ಲಾನ್ನ ಭಾಗವಾಗಿ ಅವರು ಕೇರಳದ ಆಧ್ಯಾತ್ಮಿಕ ನಾಯಕ ಶ್ರೀ ನಾರಾಯಣ ಗುರುಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವೀಕ್ಷಕರೇ, ನೀವು ಶಿವಗಿರಿ ಮಠವನ್ನು ಕೇಳಿರ್ಬೋದು. ನಾರಾಯಣ ಗುರುಗಳು ಸ್ಥಾಪಿಸಿದಂತಹ ಮಠ ಅದು. ಅಲ್ಲಿ ಶಿವಗಿರಿ ತೀರ್ಥಯಾತ್ರೆಯ 93ನೇ ಮಹಾಸಮ್ಮೇಳನ ನಡೀತು. ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯ ಅತಿಥಿಯಾಗಿ ಭಾಷಣ ಮಾಡ್ತಾರೆ. ಯಾಕೆ ಈಗ ಕೇರಳ ಮಹತ್ವವನ್ನು ಪಡೆದುಕೊಂಡಿದೆ, ಯಾಕೆ ಇಷ್ಟೊಂದು ಪ್ರಿಯಾರಿಟಿಯನ್ನು ಕೊಡ್ತಾ ಇದೆ ಕಾಂಗ್ರೆಸ್? ಉತ್ತರದ ರಾಜ್ಯಗಳಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಕಾಂಗ್ರೆಸ್ ಹೀನಾಯ ಸೋಲನ್ನು ಕಂಡಿದೆ. ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ, ತೆಲಂಗಾಣ ಕೂಡ ಕಾಂಗ್ರೆಸ್ ವಶದಲ್ಲಿದೆ. ಇದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ ಏನಾದರೂ ಮುಂದಿನ ಎಲೆಕ್ಷನ್ನಲ್ಲಿ ಗೆಲ್ಲಬಹುದು ಅನ್ನುವಂತಹ ಭರವಸೆ ಇದ್ದರೆ ಅದು ಕೇರಳದಲ್ಲಿ ಮಾತ್ರ. AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರ ತವರು ನೆಲ. ಹೀಗಾಗಿ ಕೇರಳಕ್ಕೆ ಮಹತ್ವ ನೀಡಲಾಗ್ತಾ ಇದೆ. ವೇಣುಗೋಪಾಲ್ ಕೇರಳದ ಆಲಪ್ಪುಳ ಲೋಕಸಭಾ ಸದಸ್ಯ. ಅಷ್ಟು ಮಾತ್ರ ಅಲ್ಲ, ರಾಹುಲ್ ಗಾಂಧಿ ಅವರ ಮ್ಯಾನ್ ಫ್ರೈಡೇ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ. ಇತ್ತೀಚೆಗೆ ಒಂದು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸಿರಬಹುದು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ರಾಹುಲ್ ಗಾಂಧಿ ಅವರ ನಿರ್ಧಾರವನ್ನು ಪಾಲಿಸೋದಾಗಿ ಹೇಳಿದರು. ಹೀಗಾಗಿ ಕೇರಳ ರಾಜಕಾರಣದ ಕಡೆಗೆ ಈಗ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರು ಮುಖ ಮಾಡಲೇಬೇಕಾಗಿದೆ. ಇದರಿಂದ ಸಿದ್ದರಾಮಯ್ಯ ಅವರಿಗೂ ಬಹಳಷ್ಟು ದೊಡ್ಡ ಲಾಭ ಇದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ 2026ರ ಏಪ್ರಿಲ್ ಹಾಗೆ ಮೇ ತಿಂಗಳಲ್ಲಿ ಕೇರಳ ವಿಧಾನಸಭಾ ಚುನಾವಣೆ ಇದೆ. ಈ ಚುನಾವಣೆಗೆ ಸಿದ್ದರಾಮಯ್ಯ ಅವರನ್ನು ಟ್ರಂಪ್ ಕಾರ್ಡ್ ಆಗಿ ಬಳಸೋದಕ್ಕೆ KC ವೇಣುಗೋಪಾಲ್ ಪ್ಲಾನ್ ರೂಪಿಸಿರುವಂಥದ್ದು. ಕರ್ನಾಟಕದಲ್ಲಿ ಹೇಗೆ ಮತಗಳನ್ನು ಸೆಳೆದ್ರು ಅದೇ ರೀತಿಯಾಗಿ ಅವರನ್ನು ಪಕ್ಷದ ಹಿಂದುಳಿದ ವರ್ಗಗಳ ಪ್ರತಿನಿಧಿಯಾಗಿ ಬಿಂಬಿಸೋದಕ್ಕೆ ಪ್ಲಾನ್ ರೂಪಿಸಲಾಗಿದೆ. ಈ ಪ್ಲಾನ್ ಅನ್ನು ರೂಪಿಸಿದ್ದು ಸ್ವತಃ ವೇಣುಗೋಪಾಲ್ ಅವರು. ಇದಕ್ಕೆ BK ಹರಿಪ್ರಸಾದ್ ಮಾರ್ಗದರ್ಶನವನ್ನು ನೀಡಿದ್ರು ಅನ್ನೋದು ಮಾಹಿತಿ. ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಖಾಯಂ ಸದಸ್ಯ ಹಾಗೆ MLC ಆಗಿರುವಂತಹ BK ಹರಿಪ್ರಸಾದ್. ಇದು ಮಾತ್ರ ಅಲ್ಲ, ಮತ್ತೊಂದು ಕಾರಣ ಅಂತ ಹೇಳಿದ್ರೆ BJP ಕೂಡ ಕೇರಳದಲ್ಲಿ ಪ್ರಯತ್ನಿಸ್ತಾ ಇದೆ. ಆಗೋದೇ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತಿಲ್ಲ. ಹೀಗಾಗಿ ಕಾಂಗ್ರೆಸ್ ಇಷ್ಟು ಆಕ್ಟಿವ್ ಆಗಿ ಪ್ರಿಯಾರಿಟಿಯನ್ನು ಕೊಟ್ಟು ಕೇರಳದ ರಾಜಕಾರಣದ ಕಡೆಗೆ ಗಮನವನ್ನು ಹರಿಸ್ತಾ ಇದೆ. ಅಲ್ಲಿನ ಕೆಲವು ಸಮುದಾಯಗಳನ್ನು BJP ಮತ್ತು CPMನಿಂದ ದೂರ ಇಡೋದು ಅದರ ಮಾಸ್ಟರ್ ಪ್ಲಾನ್. ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ದಲಿತರು, ಒಟ್ಟಾರೆಯಾಗಿ ಅಹಿಂದ ಮತದಾರರನ್ನು ಧ್ರುವೀಕರಿಸಬೇಕು ಅನ್ನೋದು ಅವರ ಪ್ಲಾನ್. ನಮ್ಮ ರಾಜ್ಯದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ವರ್ಕ್ ಆಯಿತು, ಕಾಂಗ್ರೆಸ್ಗೆ ಏನು ಪ್ಲಸ್ ಪಾಯಿಂಟ್ ಆಯಿತು, ಅದೇ ಕರ್ನಾಟಕ ಮಾದರಿಯನ್ನು ಕೇರಳದಲ್ಲಿ ಪ್ರಯೋಗಿಸೋದಕ್ಕೆ ಪ್ರಮುಖ ಯೋಜನೆಯನ್ನು ಹಾಕ್ಕೊಂಡಿದೆ. ಈ ಹಿಂದೆನೂ ಕೂಡ ಸಿದ್ದರಾಮಯ್ಯ ಅವರು ಕೇರಳದಲ್ಲಿ ಲೋಕಸಭಾ ಉಪಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಿದರು. 2024ರ ಅಕ್ಟೋಬರ್ನಲ್ಲಿ ವಯನಾಡ್ನಿಂದ ಪ್ರಿಯಾಂಕಾ ವಾದ್ರಾ ಅವರು ಸ್ಪರ್ಧೆ ಮಾಡ್ತಾರೆ. ಆಗ ಸಿದ್ದರಾಮಯ್ಯ ಅವರು ಪ್ರಿಯಾಂಕಾ ಪರವಾಗಿ 1-2 ದಿನಗಳ ಕಾಲ ಪ್ರಚಾರವನ್ನು ಮಾಡಿದರು. ಆ ಚುನಾವಣೆಯಲ್ಲಿ ಪ್ರಿಯಾಂಕಾ ಅವರು ಗೆಲುವನ್ನು ಸಾಧಿಸ್ತಾರೆ. ಇನ್ನು ಅಲ್ಲಿನ ಅಂಕೆ ಸಂಖ್ಯೆಗಳು ಏನು ಹೇಳುತ್ತೆ ಅನ್ನೋದನ್ನು ನೋಡಿದ್ರು ಕೂಡ ಕೇರಳದ ಜನಸಂಖ್ಯೆಯ ಸುಮಾರು 30% ಜನರು ಜಾತಿ ಧರ್ಮವನ್ನು ಲೆಕ್ಕಿಸದೆ ನಾರಾಯಣ ಗುರುಗಳ ಆದರ್ಶವನ್ನು ಅಳವಡಿಸಿಕೊಂಡಿದ್ದಾರೆ. ಹೀಗಾಗಿ ಚುನಾವಣೆಗೆ ಮುಂಚಿತವಾಗಿ ಕೇರಳದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯ ಅವರನ್ನು ಆಹ್ವಾನ ಮಾಡಬೇಕು, ಚುನಾವಣೆಗೆ ತಯಾರಿ ನಡೆಸಬೇಕು, ಮತಗಳನ್ನು ಸೆಳಿಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಮಣೆ ಹಾಕಿದೆ. ಇದರಿಂದ ಸಿದ್ದರಾಮಯ್ಯ ಅವರಿಗೇನು ಲಾಭ? ಅವರ ಬಲ ಹೆಚ್ಚಾದಂತಾಯಿತು, ಪಕ್ಷದಲ್ಲಿ ಅವರ ಪ್ರಭಾವ ಕೂಡ ಹೆಚ್ಚಾಯಿತು. ಇಲ್ಲಿ ಮಾತ್ರ ಅಲ್ಲ, ಪಕ್ಕದ ರಾಜ್ಯದಲ್ಲೂ ಚುನಾವಣೆ ಮೇಲೆ ಪ್ರಭಾವ ಬೀರುವಷ್ಟರ ಮಟ್ಟಿಗೆ ಪಕ್ಷದಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸಿಕೊಂಡಂತಾಯಿತು. ಇದು ಮಾತ್ರ ಅಲ್ಲ, ಇನ್ನು ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಿಹಿ ಸುದ್ದಿ ಇದೆ. ಇದೇ ಜನವರಿ 6ಕ್ಕೆ ರಾಜ್ಯದಲ್ಲಿ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದಂತಹ ಮುಖ್ಯಮಂತ್ರಿ ಅನ್ನುವ ದಿವಂಗತ ದೇವರಾಜು ಅರಸು ಅವರ ದಾಖಲೆಯನ್ನು ಸರಿಗಟ್ಟಿ ಹೊಸ ದಾಖಲೆಯನ್ನು ಬರೆಯಲಿದ್ದಾರೆ CM ಸಿದ್ದು. ಈಗಾಗಲೇ ಅಭಿಮಾನಿಗಳು ಆ ಸಂಭ್ರಮವನ್ನು ಆಚರಿಸೋದಕ್ಕೆ ತಯಾರಿ ನಡೆಸಿಕೊಂಡಿದ್ದಾರೆ. ನಾಟಿ ಕೋಳಿ ಔತಣಕೂಟವನ್ನು ಆಯೋಜಿಸೋದಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ಜನವರಿ 6ನೇ ತಾರೀಕು ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ನಾಟಿ ಕೋಳಿ ಔತಣಕೂಟ ನಡೆಯುತ್ತೆ. ಸಿದ್ದರಾಮಯ್ಯ ಅವರು 1 ವರ್ಷದ ಹಿಂದೆನೇ ಈ ಆಸೆಯನ್ನು ವ್ಯಕ್ತಪಡಿಸಿದ್ರು. ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿರ್ತಾರೆ. ಸದ್ಯ ಆ ಒಂದು ಆಸೆ ಈಡೇರ್ತಾ ಇದೆ. ದೇವರಾಜ ಅರಸು ಅವರು ಒಟ್ಟು 2792 ದಿನಗಳ ಅವಧಿಗೆ CM ಆಗಿದ್ರು. ಅಂದರೆ ಸುಮಾರು 7 ವರ್ಷ 7 ತಿಂಗಳು. ಕರ್ನಾಟಕದಲ್ಲೇ ಅತಿ ಹೆಚ್ಚು ಅವಧಿಗೆ CM ಆಗಿದ್ದಂಥವರು ದೇವರಾಜ ಅರಸು ಅವರು. ಅಷ್ಟು ಸುದೀರ್ಘವಾಗಿ ಅವರು ಅಧಿಕಾರವನ್ನು ನಡೆಸಿದ್ರು. ಈಗ ಸಿದ್ದರಾಮಯ್ಯ ಅವರು ಆ ಒಂದು ದಾಖಲೆಯನ್ನು ಮುರಿಯಲಿದ್ದಾರೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಲೆಕ್ಕಾಚಾರ ಹಾಕಿದ್ರು DK ಅವರಿಗಿಂತ ಸಿದ್ದರಾಮಯ್ಯ ಅವರು ಇನ್ನೂ ದೂರಕ್ಕೆ ಆಲೋಚಿಸ್ತಾರೆ ಅಂತ ಹೇಳ್ಬೋದು.
ಕೆಲವು ತಿಂಗಳಿಂದ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಾರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸೋದಿಲ್ಲ, DK ಅವರು ಮಂಡಿಸ್ತಾರೆ, ಈಗಾಗಲೇ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಮಾತುಗಳಿತ್ತು. ಆದರೆ ಸಿದ್ದು ಅವರು ಈ ತಿಂಗಳಿನಿಂದಲೇ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸೋದಾಗಿ ಹೇಳಿಬಿಟ್ಟಿದ್ದಾರೆ. ಆ ಮೂಲಕ ಪವರ್ ಫೈಟ್ ಮಧ್ಯೆ ಬಜೆಟ್ ಸಭೆಯನ್ನು ಯಾರು ನಡೆಸ್ತಾರೆ ಅನ್ನುವ ಗೊಂದಲಕ್ಕೆ ಸಿದ್ದರಾಮಯ್ಯ ಅವರು ತೆರೆ ಎಳೆದಿದ್ದಾರೆ. ಇನ್ನು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಸದ್ಯಕ್ಕೆ ಜನವರಿ ಮೊದಲ ವಾರದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ DK ಶಿವಕುಮಾರ್ ಅವರ ಬೆಂಬಲಿಗರು, ಆಪ್ತ ಶಾಸಕರು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಆದರೆ ಅದು ನಿಜವಾಗ್ಲೂ ನಡೆಯುತ್ತಾ, ಕ್ರಾಂತಿ ಆಗುತ್ತಾ ಅಥವಾ ಟುಸ್ ಪಟಾಕಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಸದ್ಯದ ವಾತಾವರಣ ರಾಜಕೀಯದಲ್ಲಿ CM ಬದಲಾವಣೆ ವಿಚಾರದತ್ತ ಇದೆ. ಹಾಗಾದರೆ ವೀಕ್ಷಕರೇ, CM ಬದಲಾವಣೆ ವಿಚಾರದಲ್ಲಿ ನೀವೇನಂತೀರಾ? ಯಾರು ರಾಜ್ಯದ ಮುಖ್ಯಮಂತ್ರಿ ಆದರೆ ಸೂಕ್ತ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.